ನಮಸ್ಕಾರ ವೀಕ್ಷಕರೇ. ಈ ತಿಂಗಳು ಜೂನ್ 15ರ ಸೋಮವಾರದಂದು ಅತ್ಯಂತ ಶಕ್ತಿಶಾಲಿಯಾದ ವಿಲಕ್ಷಣವಾದ ಸೋಮವತಿ ಅಮಾವಾಸ್ಯೆ ಮೂಡಿಬರುತ್ತಿದೆ. ಅಮಾವಾಸ್ಯೆಯು ಸೋಮವಾರದಂದು ಬರುವುದೇ ಒಂದು ವಿಶೇಷವಾದರೆ, ಅದರ ಜೊತೆಗೆ ಮೃಗಶಿರ ನಕ್ಷತ್ರವೂ ಕೂಡಿಬರುತ್ತಿರುವುದು ಇನ್ನಷ್ಟು ಮಹತ್ವವನ್ನು ಹೆಚ್ಚಿಸಿದೆ. ಪುರಾಣಗಳ ಪ್ರಕಾರ ಮೃಗಶಿರ ನಕ್ಷತ್ರವು ಸಾಕ್ಷಾತ್ ಪಾರ್ವತಿ ದೇವಿಯ ಜನ್ಮ ನಕ್ಷತ್ರ. ಹಾಗಾಗಿ ಸೋಮವಾರ ಬಂದಿರುವ ಈ ಅಮಾವಾಸ್ಯೆಗೆ ಆಧ್ಯಾತ್ಮಿಕವಾಗಿ ಅಪಾರವಾದ ಶಕ್ತಿ ಇರುತ್ತದೆ. ಈ ಪವಿತ್ರ ದಿನದಂದು ನಾವು ಮಾಡುವ ಕೆಲವು ಸರಳ ಪರಿಹಾರಗಳು ನಮ್ಮ ಜೀವನವನ್ನು ಶೂನ್ಯದ ಹಂತದಿಂದ ಅತ್ಯುನ್ನತ ಸ್ಥಾಯಿಗೆ ತಲುಪಿಸಬಲ್ಲವು. ಆದರೆ ಈ ದಿನದಂದು ಗೊತ್ತಿಲ್ಲದೆ ಮಾಡುವ ಕೆಲವು ತಪ್ಪುಗಳು ನಮ್ಮ ಪ್ರಗತಿಯನ್ನು ಕುಂಠಿತಗೊಳಿಸಬಹುದು. ಹಾಗಾಗಿ ಸೋಮವತಿ ಅಮಾವಾಸ್ಯೆಯಂದು ನಾವು ಪಾಲಿಸಬೇಕಾದ ಮುಖ್ಯ ನಿಯಮಗಳು ಮತ್ತು ಪರಿಹಾರಗಳು ಏನೇನು ಅನ್ನುವುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಮುಂದುವರೆಯುವುದಕ್ಕೂ ಮುಂಚೆ ಭಕ್ತಿಯ ಸಂಕೇತವಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅಂತ ಬರೆಯಿರಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ತಡ ಮಾಡದೆ ವಿಡಿಯೋಗೆ ಹೋಗೋಣ. ಈ ಸೋಮವತಿ ಅಮಾವಾಸ್ಯೆಯಂದು ಎಷ್ಟೋ ಅಮೃತ ಯೋಗಗಳು ಕೂಡಿ ಬರುತ್ತಿರುವುದರಿಂದ ಈ ಅದ್ಭುತ ಅವಕಾಶವನ್ನು ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ಅಮಾವಾಸ್ಯೆಯ ದಿವಸ ಮನೆಯಲ್ಲಿರುವ ಪ್ರತಿಯೊಬ್ಬರೂ ತಪ್ಪದೆ ತಲೆ ಸ್ನಾನ ಮಾಡಬೇಕು. ಒಂದು ವೇಳೆ ಈ ದಿನ ತಲೆ ಸ್ನಾನ ಮಾಡದಿದ್ದರೆ ದರಿದ್ರ ಬೆಂಬಿಡದೆ ಕಾಡುತ್ತದೆ ಎಂಬ ನಂಬಿಕೆ ಇದೆ. ಮುಂಜಾನೆ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ತಲೆ ಸ್ನಾನ ಮಾಡಿ. ಇದರಿಂದ ನಿಮ್ಮ ಮೇಲಿರುವ ಸಮಸ್ತ ನರದೃಷ್ಟಿ ನಿವಾರಣೆಯಾಗಿ ಒಳ್ಳೆಯ ಆರೋಗ್ಯ ವೃದ್ಧಿಯಾಗುತ್ತದೆ. ಆದರೆ ನೆನಪಿರಲಿ, ಅಮಾವಾಸ್ಯೆಯಂದು ತಲೆಗೆ ಶಾಂಪೂ ಅಥವಾ ಸಾಬೂನು ಹಾಕಿ ತಲೆ ತೊಳೆಯಬಾರದು. ಕೇವಲ ಶುದ್ಧ ನೀರಿನ ಸ್ನಾನಕ್ಕೆ ಇಲ್ಲಿ ಪ್ರಾಮುಖ್ಯತೆ ಇದೆ. ಸ್ನಾನದ ನಂತರ ಪೂಜಾ ಗೃಹದಲ್ಲಿರುವ ಶಿವ ಪಾರ್ವತಿಯರ ಫೋಟೋ ಮುಂದೆ ಶುದ್ಧವಾದ ತುಪ್ಪದ ದೀಪವನ್ನು ಹಚ್ಚಿ ಆರಾಧನೆ ಮಾಡಿ. ಇದರಿಂದ ನಿಮ್ಮ ಮನದ ಸಂಕಲ್ಪಗಳು ಶೀಘ್ರವಾಗಿ ಈಡೇರುತ್ತವೆ ಮತ್ತು ಅಪಾರ ಕುಬೇರ ಯೋಗ ಪ್ರಾಪ್ತಿಯಾಗುತ್ತದೆ. ನಿಜಕ್ಕೂ ಈ ಅಮಾವಾಸ್ಯೆ ನಮ್ಮ ಕೋರಿಕೆಗಳನ್ನು ಈಡೇರಿಸುವ ದಿವ್ಯ ದಿನ. ಹಾಗಾಗಿ ಈ ಸೋಮವಾರ ನಿಮ್ಮ ಮನೆ ಹತ್ತಿರವಿರುವ ಶಿವಾಲಯಕ್ಕೆ ಹೋಗಿ ಶಿವಲಿಂಗಕ್ಕೆ ಭಕ್ತಿಯಿಂದ ಅಭಿಷೇಕ ಮಾಡಿ ಬನ್ನಿ. ಈ ಒಂದು ದಿನ ನೀವು ಮಾಡುವ ಶಿವಾರಾಧನೆ ನಿಮ್ಮ ಸಮಸ್ತ ಕಷ್ಟಗಳನ್ನು ತಕ್ಷಣವೇ ದೂರಗೊಳಿಸಿ ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದನ್ನು ಮಾಡುತ್ತದೆ. ವಿಪರೀತ ಆರೋಗ್ಯ ಸಮಸ್ಯೆಗಳಿಂದ ಬಾಧೆ ಪಡುತ್ತಿರುವವರು ಈ ದಿನ ಶಿವಲಿಂಗಕ್ಕೆ ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿದರೆ ರೋಗ ನಿವಾರಣೆಯಾಗುತ್ತದೆ. ಶಿವನಿಗೆ ಅತ್ಯಂತ ಪ್ರೀತಿ ವೃಕ್ಷಗಳಲ್ಲಿ ಶಮಿ ವೃಕ್ಷ ಕೂಡ ಒಂದು. ಹಾಗಾಗಿ ಅಮಾವಾಸ್ಯೆಯಂದು ಶಮಿ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿದರೆ ಅಖಂಡ ರಾಜಯೋಗ ಹಾಗೂ ಭೋಗಭಾಗ್ಯಗಳು ಸಿಗುತ್ತವೆ. ಹಾಗೆಯೇ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡುವುದರಿಂದ ಸಕಲ ಪಾಪಗಳು ಕರಗಿ ಅದೃಷ್ಟ ಮತ್ತು ಐಶ್ವರ್ಯ ಕೂಡಿಬರುತ್ತದೆ. ಶಾಸ್ತ್ರಗಳ ಪ್ರಕಾರ ಪ್ರತಿ ಅಮಾವಾಸ್ಯೆಯಂದು ನಮ್ಮ ನಗಲಿದ ಪಿತೃದೇವತೆಗಳು ಕಾಗೆಯ ರೂಪದಲ್ಲಿ ನಮ್ಮ ಮನೆಯ ಅಂಗಳಕ್ಕೆ ಬರುತ್ತಾರಂತೆ. ಹಾಗಾಗಿ ಈ ಸೋಮವತಿ ಅಮಾವಾಸ್ಯೆಯಂದು ನಿಮ್ಮ ಮನೆಯ ಮುಂದೆ ಕಾಗೆ ಬಂದು ಕೂಗಿದರೆ ನಿಮ್ಮ ಪಿತೃದೇವತೆಗಳೇ ಬಂದಿದ್ದಾರೆ ಅಂತ ಭಾವಿಸಿ ಅವರಿಗೆ ತಪ್ಪದೆ ಅನ್ನ ಅಥವಾ ಆಹಾರವನ್ನು ಇಡಿ. ಇದರಿಂದ ಪಿತೃದೇವತೆಗಳು ತೃಪ್ತರಾಗಿ ತಲೆಮಾರುಗಳವರೆಗೂ ಕರಗದ ಐಶ್ವರ್ಯವನ್ನು ಕರುಣಿಸುತ್ತಾರೆ. ಕೆಲವೊಮ್ಮೆ ನಮ್ಮ ಸುತ್ತಮುತ್ತಲಿನವರ ದೃಷ್ಟಿ, ನರದೃಷ್ಟಿ ಅಥವಾ ಬಂಧುಗಳ ಕಣ್ಣೀರು ನಮ್ಮ ಕುಟುಂಬದ ಮೇಲೆ ಬಿದ್ದಾಗ ಮನೆಯಲ್ಲಿ ಕಷ್ಟಗಳು ಹೆಚ್ಚಾಗುತ್ತವೆ. ಇದಕ್ಕೆ ಪರಿಹಾರವಾಗಿ ಈ ಅಮಾವಾಸ್ಯೆ ಮುಂಜಾನೆಯೇ ಒಂದು ಬೂದುಗುಂಬಳಕಾಯಿಯನ್ನು ತಂದು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿ. ಇದರಿಂದ ಮನೆಯ ಮೇಲಿರುವ ಸಮಸ್ತ ದೃಷ್ಟಿದೋಷವು ತಕ್ಷಣವೇ ನಿವಾರಣೆಯಾಗುತ್ತದೆ. ಒಂದು ವೇಳೆ ಕುಂಬಳಕಾಯಿ ಕಟ್ಟಲು ಸಾಧ್ಯವಾಗದಿದ್ದರೆ ಒಂದು ಕೆಂಪು ಬಟ್ಟೆಯಲ್ಲಿ ಒಂದು ಹಿಡಿ ಕಲ್ಲುಪ್ಪನ್ನು ಮೂಟೆ ಕಟ್ಟಿ ಮನೆಯ ಮುಖ್ಯ ದ್ವಾರದ ಮುಂದೆ ತೂಗು ಹಾಕಿ. ಇದರಿಂದ ಲಕ್ಷ್ಮೀ ಕಟಾಕ್ಷ ಉಂಟಾಗುತ್ತದೆ. ಹಾಗೆಯೇ ಅಮಾವಾಸ್ಯೆ ಸಂಜೆ ವೇಳೆ ಮನೆಯ ದೃಷ್ಟಿ ತೆಗೆಯಲು ಕುಂಬಳಕಾಯಿ ಅಥವಾ ಉಪ್ಪನ್ನು ಬಳಸಿದರೆ ಮನೆಯಲ್ಲಿರುವ ದರಿದ್ರ ಲಕ್ಷ್ಮಿ ಹೊರಗೆ ಹೋಗಿ ಮಹಾಲಕ್ಷ್ಮಿ ಮನೆಯನ್ನು ಪ್ರವೇಶಿಸುತ್ತಾಳೆ. ಈ ದಿನ ಮನೆಯಲ್ಲಿರುವ ಪ್ರತಿಯೊಬ್ಬರೂ ಕಲ್ಲುಪ್ಪಿನಲ್ಲಿ ದೃಷ್ಟಿ ತೆಗೆಸಿಕೊಳ್ಳುವುದು ಬಹಳ ಉತ್ತಮ. ಈ ಪವಿತ್ರ ದಿನದಂದು ನಾವು ಕೆಲವು ತಪ್ಪುಗಳನ್ನು ಖಂಡಿತವಾಗಿ ಮಾಡಬಾರದು. ಅಮಾವಾಸ್ಯೆಯಂದು ಅಪ್ಪಿತಪ್ಪಿಯೂ ಮಾಂಸಾಹಾರ ಸೇವನೆ ಮಾಡಬಾರದು. ಇದರಿಂದ ಮನೆಯಲ್ಲಿ ಕಲಹಗಳು ಹೆಚ್ಚಾಗುತ್ತವೆ. ಇನ್ನು ದಂಪತಿಗಳು ತಪ್ಪದೇ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಹಾಗೆಯೇ ಈ ಸೋಮವತಿ ಅಮಾವಾಸ್ಯೆಯಂದು ಅಕ್ಕಿ, ಬೇಳೆಕಾಳುಗಳು
ಮತ್ತು ಗೋಧಿಯನ್ನು ಹೊಸದಾಗಿ ಖರೀದಿಸಬಾರದು. ಈ ದಿನ ಶಿವಾಲಯದ ಬ್ರಾಹ್ಮಣರಿಗೆ ಸ್ವಯಂಪಾಕ ದಾನ ಅಂದರೆ ಅಕ್ಕಿ, ತೊಗರಿಬೇಳೆ, ಬೆಲ್ಲ, ಸೊಪ್ಪು, ತರಕಾರಿಗಳು ಕೊಟ್ಟು ಅವರ ಆಶೀರ್ವಾದ ಪಡೆದರೆ ಕೋಟಿ ಜನ್ಮದ ಪುಣ್ಯಫಲ ಲಭಿಸುತ್ತದೆ. ಇದು ಮನೆಯಲ್ಲಿ ಧಾನ್ಯದ ಕೊರತೆ ಇಲ್ಲದಂತೆ ಕಾಪಾಡುತ್ತದೆ. ಅಮಾವಾಸ್ಯೆ ರಾತ್ರಿ ವೇಳೆ ನಮ್ಮ ಭೂಮಿಯ ಮೇಲೆ ದುಷ್ಟಶಕ್ತಿಗಳ ಪ್ರಭಾವ ಹೆಚ್ಚಿರುತ್ತದೆ. ಹಾಗಾಗಿ ರಾತ್ರಿ ವೇಳೆ ಮನೆಯ ಮುಂದೆ ರಂಗೋಲಿಯನ್ನು ಹಾಕಬಾರದು. ರಂಗೋಲಿ ಹಾಕಿದರೆ ದುಷ್ಟಶಕ್ತಿಗಳು ಮನೆಯನ್ನು ಆಕರ್ಷಿಸುತ್ತವೆ. ಹಾಗೆಯೇ ರಾತ್ರಿ ಬಟ್ಟೆ ಒಗೆಯುವುದು ಅಥವಾ ಹಸಿ ಬಟ್ಟೆಯನ್ನು ಹೊರಗೆ ಒಣಗಿಸುವುದು ಮಾಡಬೇಡಿ. ಈ ದಿನ ಕಬ್ಬಿಣದ ವಸ್ತುಗಳನ್ನು ಮತ್ತು ಎಣ್ಣೆಯನ್ನು ಖರೀದಿಸಬಾರದು. ಇದರಿಂದ ಆಯಸ್ಸು ಕ್ಷೀಣಿಸುತ್ತದೆ ಎಂಬ ನಂಬಿಕೆ ಇದೆ. ಮನೆಯಲ್ಲಿ ಸದಾ ಕಷ್ಟಗಳು, ಅನಾರೋಗ್ಯ ಇದ್ದರೆ ಅಲ್ಲಿ ನಕಾರಾತ್ಮಕ ಶಕ್ತಿ ಇರುತ್ತದೆ ಅಂತ ಅರ್ಥ. ಹಾಗಾಗಿ ಈ ಅಮಾವಾಸ್ಯೆಯಂದು ಮನೆಯನ್ನು ಉಪ್ಪು ನೀರಿನಿಂದ ತೊಳೆದು ಸಾಂಬ್ರಾಣಿ ಧೂಪವನ್ನು ಹಾಕಿ. ಇದರಿಂದ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ. ಮನೆಯ ಮುಂಭಾಗದಲ್ಲಿ ಸ್ವಸ್ತಿಕ್ ಗುರುತನ್ನು ಗಂಧದಿಂದ ಬರೆಯಿರಿ. ಪುರಾಣಗಳ ಪ್ರಕಾರ ಮುತ್ತೈದೆಯರು ತಮ್ಮ ಪತಿಯ ದೀರ್ಘಾಯಸ್ಸು ಮತ್ತು ಸುಖಕ್ಕಾಗಿ ಈ ದಿನ ಉಪವಾಸವಿದ್ದರೆ ಬಹಳ ಶ್ರೇಷ್ಠ. ಹಾಗೆಯೇ ಗೋಪೂಜೆಗೆ ಈ ದಿನ ದುಪ್ಪಟ್ಟು ಫಲ ಇರುತ್ತದೆ. ಹಸುವಿಗೆ ಬಾಳೆಹಣ್ಣು ಅಥವಾ ಹಸಿರು ಹುಲ್ಲನ್ನು ನೀಡಿ ನಮಸ್ಕರಿಸಿ. ಅತ್ಯಂತ ಮುಖ್ಯವಾಗಿ ಸಂಜೆ ವೇಳೆ ಮನೆಯ ಮುಂಭಾಗದಲ್ಲಿ 2 ದೀಪಗಳನ್ನು ಹಚ್ಚಿ ಆ ದೀಪದ ಎಣ್ಣೆಯಲ್ಲಿ 2 ಲವಂಗಗಳನ್ನು ಹಾಕಿ. ಇದರಿಂದ ಯಾವುದೇ ಗಾಳಿ, ಧೂಳು, ಕೆಟ್ಟ ಶಕ್ತಿ ಮನೆಯನ್ನು ಪ್ರವೇಶಿಸುವುದಿಲ್ಲ. ಅಮಾವಾಸ್ಯೆ ದಿವಸ ಕಾಲಿಗೆ ಕಪ್ಪು ದಾರ ಕಟ್ಟಿಕೊಳ್ಳುವುದು ಜಾತಕದ ದೌರ್ಭಾಗ್ಯವನ್ನು ದೂರಗೊಳಿಸುತ್ತದೆ. ಮಹಿಳೆಯರು ಎಡಗಾಲಿಗೆ, ಪುರುಷರು ಬಲಗಾಲಿಗೆ ಕಟ್ಟಿಕೊಳ್ಳಬೇಕು. ಸಣ್ಣ ಮಕ್ಕಳಿದ್ದರೆ ಸೊಂಟಕ್ಕೆ ಕಟ್ಟುವುದು ಉತ್ತಮ. ಸಂಜೆ ತುಳಸಿ ಪೂಜೆಗೆ ಈ ದಿನ ವಿಶೇಷ ಫಲವಿದೆ. ಆದರೆ ನೆನಪಿರಲಿ, ಮಹಿಳೆಯರು ರಾತ್ರಿ ವೇಳೆ ಕೂದಲನ್ನು ಬಿಟ್ಟುಕೊಂಡು ಹೊರಗಡೆ ತಿರುಗಾಡಬಾರದು. ದುಷ್ಟಶಕ್ತಿಗಳ ಪ್ರಭಾವದಿಂದ ಆರೋಗ್ಯ ಕೆಡಬಹುದು. ಹಾಗೆಯೇ ಹೊಸ ಬಟ್ಟೆ ಧರಿಸುವುದು, ಶುಭ ಕಾರ್ಯಗಳು ಮಾಡುವುದು ಮತ್ತು ದೂರ ಪ್ರಯಾಣಗಳನ್ನು ಈ ದಿನ ಮಾಡಲೇಬಾರದು. ಅಮಾವಾಸ್ಯೆಯಂದು ದೂರ ಪ್ರಯಾಣ ಮಾಡಿದರೆ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಇರುತ್ತದೆ. ಇನ್ನು ಕತ್ತರಿಯಿಂದ ಕೂದಲು ಅಥವಾ ಉಗುರನ್ನು ಕತ್ತರಿಸಬಾರದು. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಈಶಾನ್ಯ ಮೂಲೆಯಲ್ಲಿ ಈಶ್ವರ ನಿವಾಸವಿರುತ್ತಾರೆ. ಹಾಗಾಗಿ ಒಂದು ಗಾಜಿನ ಬಟ್ಟಲಿನ ತುಂಬಾ ಕಲ್ಲುಪ್ಪನ್ನು ತುಂಬಿ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿಡಿ. ಅಮಾವಾಸ್ಯೆ ಮುಗಿದ ಮಾರನೆಯ ದಿನ ಅಂದರೆ ಮಂಗಳವಾರ ಆ ಉಪ್ಪನ್ನು ಯಾರೂ ತುಳಿಯದ ಸ್ಥಳದಲ್ಲಿ ಅಥವಾ ನೀರಿನಲ್ಲಿ ವಿಸರ್ಜನೆ ಮಾಡಿ. ಇದರಿಂದ ಧನಾಕರ್ಷಣೆ ಹೆಚ್ಚಿ ಆದಾಯ ದುಪ್ಪಟ್ಟಾಗುತ್ತದೆ. ಈ ಪವಿತ್ರ ದಿನದಂದು ಬಡವರಿಗೆ ಮೊಸರನ್ನ ದಾನ ಮಾಡಿದರೆ ಅನ್ನಪೂರ್ಣೇಶ್ವರಿಯ ಕೃಪೆ ಸಿಗುತ್ತದೆ. ಧನಾಧಾನ್ಯಗಳಿಗೆ ಕೊರತೆ ಬರುವುದಿಲ್ಲ. ಇನ್ನೊಂದು ಮುಖ್ಯ ವಿಷಯ, ಈ ದಿನ ಯಾರಿಗೂ ಸಾಲ ಕೊಡಬಾರದು ಮತ್ತು ಸಾಲ ಪಡೆಯಬಾರದು. ಮನೆಯಲ್ಲಿರುವ ಉಪ್ಪನ್ನು ಬೇರೆಯವರಿಗೆ ಕೊಡಬಾರದು. ಇದರಿಂದ ಲಕ್ಷ್ಮಿ ಹೊರಗೆ ಹೋಗುತ್ತಾಳೆ. ಹೊಸ ಬಟ್ಟೆ ಅಥವಾ ಬಂಗಾರ ಖರೀದಿ ಮಾಡಬೇಡಿ. ವ್ಯಾಪಾರಸ್ಥರು ತಮ್ಮ ಅಂಗಡಿಯ ಮುಂದೆ ತಪ್ಪದೆ ನಿಂಬೆಹಣ್ಣು, ಹಸಿರು ಮೆಣಸಿನಕಾಯಿ ಕಟ್ಟಿಕೊಳ್ಳಿ. ಮನೆ ಬದಲಾವಣೆ ಅಥವಾ ಗೃಹ ಪ್ರವೇಶ ಈ ದಿನ ನಿಷಿದ್ಧ. ಅಂತೆಯೇ ನಮ್ಮ ಪಿತೃದೇವತೆಗಳಿಗೆ ತರ್ಪಣ ನೀಡಲು ಇದು ಪ್ರಶಸ್ತವಾದ ದಿನ. ಈ ಸೋಮವತಿ ಅಮಾವಾಸ್ಯೆಯಂದು ಈ ಚಿಕ್ಕ ಚಿಕ್ಕ ನಿಯಮಗಳನ್ನು ಪಾಲಿಸಿ ಸಾಕ್ಷಾತ್ ಪರಮಶಿವನ ಅನುಗ್ರಹಕ್ಕೆ ಪಾತ್ರರಾಗಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.